ಒಳಗ್ ಬಾ. ಲಕ್ಷ್ಮಿ ಯಾಕಮ್ಮ ಇಷ್ಟ ಆಯ್ತು? ನಾವಲ್ಲಿಗೆ ಹೋಗುವಾಗ ಯಾರೋ ಒಬ್ರು ನಮಗೆ ತಪ್ಪ ಡ್ರೆಸ್ ಕೊಟ್ಟರು, ಅದಕ್ಕೆ ಲೇಟ್ ಆಯಿತು. ನೀಲ್ಕಂಠ ಎಲ್ಲಿ? ಅಣ್ಣ ಈ ಕೇಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ತರಕ್ಕೆ ಹೋಗಿದ್ದಾರೆ. ಹೌದಾ? ಓಕೆ. ಬಾ ಲಕ್ಷ್ಮಿ, ಕೂತ್ಕೊ. ಅಂಕಲ್, ಒಂದು ನಿಮಿಷ ಬಂದೆ. ಅಂಕಲ್, ನಮ್ಗೆ ಯಾಕೆ ಅವನು ತಪ್ಪದಾರಿ ಹೇಳ್ದ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಬಹುಶಃ ಅವನು ಇದರಲ್ಲಿ ಶಾಮೀಲಾಗಿರ್ಬೋದಾ? ಹೋಗಿ ಹೋಗಿ ನಾವು ಅವನ ಹತ್ರ ದಾರಿ ಕೇಳ್ತಾ ಇದ್ವಲ್ಲ. ಸರಿ ಹೇಳಮ್ಮ, ಆಕ್ಚುಲ್ ಆಗಿ ಏನಾಯ್ತು? ನಮ್ಮ ಊಹೆ ಸರಿಯಾಗೈತೆ. ಶಾಂತಮ್ಮ ನಾವು ಅನ್ಕೊಂಡಿದ್ದ ಜಾಗದಲ್ಲೇ ಇದ್ರು. ಅಂದ್ರೆ ಶಾಂತಮ್ಮ ಸಿಕ್ಕಿದ್ರಾ? ನಾವಲ್ಲಿಗೆ ಹೋಗೋಷ್ಟರಲ್ಲಿ ಅವರಲ್ಲಿಂದ ಹೊರಟೋಗಿದ್ರು. ಹೊರಟೋಗಿದ್ರು? ಹೇಗೆ ಹೇಳ್ತೀಯ ಹೊರಟೋಗಿದ್ರು ಅಂತ? ಅಲ್ಲಿ ಸಾಕ್ಷಿ ಅನ್ನೋ ಹಾಗೆ ಅವರು ಶಾಂತಮ್ಮನ ಕಟ್ ಹಾಕಿದ ಹಗ್ಗ, ಆಗ್ತಾನೆ ಸೇಬ್ ಬಿಸಾಕಿದ್ದು ಸಿಗರೇಟು, ಬೀಡಿ ಎಲ್ಲ ಬಿದ್ದಿತ್ತು. ಆದ್ರೆ ಏನ್ ಹೇಳಿ ಅಂಕಲ್? ಲಕ್ಷ್ಮಿ, ನನ್ನ ಮೊದಲಿಂದ ಒಂದು ಭಾವನೆ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದೀನಿ. ನೀವಿಷ್ಟೆಲ್ಲ ಸಾಕ್ಷಿ ಕಲೆ ಹಾಕಿದ್ದೀರಿ. ಒಂದು ವೇಳೆ ಆತನ ಹೇಳಿದ್ರು ಕೂಡ ಆತ ಬಂದು ಮಹಜರ್ ಮಾಡೋದು ನನಗೆ ಯಾಕೋ ಸ್ವಲ್ಪ ಅನುಮಾನ. ಆದರೆ ಅಂಕಲ್, ಈಗ ನಾವು ಕೈಲಿ ಸಾಕ್ಷಿಗಳನ್ನ ಇಟ್ಕೊಂಡು ನಾವು ಆ ಪೊಲೀಸಿಗೆ ಹೇಳಿದ್ರೆ ಇದನ್ನೆಲ್ಲ ಅವರು ಮಹಜರ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದು ಹಾಗಲ್ಲ ಲಕ್ಷ್ಮಿ. ಆ ಪೊಲೀಸ್ನವರು ಈ ಸಾಕ್ಷ್ಯಗಳನ್ನೆಲ್ಲ ತಮ್ಮ ಅನುಕೂಲಕ್ಕೆ ತಿರ್ಚ್ಕೊಂಡ್ಬಿಟ್ರೆ ಪೊಲೀಸ್ನವ್ರಿಗೆ ಇದೆಲ್ಲ ಹೇಳೋದಕ್ಕಿಂತ ಹೇಳದಿರೋದೇ ವಾಸಿ ಅಂತ ನನಗೆ ಅನ್ಸುತ್ತೆ. ಅಂದರೆ ಈಗ ನಾವು ಹೋಗಿ ಅಷ್ಟೆಲ್ಲ ಮಾಡಿರೋದು ಯಾವ ಪ್ರಯತ್ನಕ್ಕೂ ಆಗಲ್ಲ ಅಲ್ವಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್